ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನೀಸ್ ಕುಕಿಂಗ್ ಚಾನೆಲ್. ಇವತ್ತಿನ ರೆಸಿಪಿ ಡಾಲ್ಗೊನಾ ಕಾಫಿ ಹೇಗೆ ಮಾಡೋದನ್ನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾಗಿದ್ದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕಾಫಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ 3 ಸ್ಪೂನ್ ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೂ ಇದಕ್ಕೆ 5 ಸ್ಪೂನಷ್ಟು ಶುಗರನ್ನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ಮಿಲ್ಕ್ ಮತ್ತು ಐಸ್ ಕ್ಯೂಬ್ಸ್. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ ಪೌಡರ್ ಯೂಸ್ ಮಾಡಿದ್ದೀನಿ. ನೀವು ಯಾವುದೇ ರೀತಿಯ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಯೂಸ್ ಮಾಡ್ಬೋದು. ಈಗ ನಾನಿದಕ್ಕೆ 5 ಟೇಬಲ್ ಸ್ಪೂನಷ್ಟು ಶುಗರ್ ಪೌಡರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶುಗರ್ ಹಾಗೆ ಡೈರೆಕ್ಟಾಗಿ ಹಾಕ್ತಿದ್ದರೆ ಅದು ಕರಗಲು ತುಂಬ ಟೈಮ್ ತಗೊಳುತ್ತೆ. ಹಾಗಂತ ನಾನು ಶುಗರನ್ನು ಬ್ಲೆಂಡ್ ಮಾಡ್ಕೊಂಡು ಪೌಡರ್ ರೀತಿಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈ ಕಾಫಿ ನಿಮ್ಮ ಎನರ್ಜಿ ಲೆವೆಲ್ಸನ್ನು ಇನ್ಕ್ರೀಸ್ ಮಾಡುತ್ತದೆ ಹಾಗೂ ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತದೆ. ಸೊ ಈಗ ಈ ಶುಗರ್ ಪೌಡರನ್ನು ಹಾಗೂ ಕಾಫಿ ಪೌಡರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಸ್ಟವನ್ನು ಆನ್ ಮಾಡಿ ಒಂದು ಪಾತ್ರೆಗೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೀರು ಚೆನ್ನಾಗಿ ಕುದಿಯುವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೂ ಈ ಮಿಕ್ಸ್ಚರ್ಗೆ ನಾವು 1 ಸ್ಪೂನ್ ಹಾಟ್ ವಾಟರನ್ನು ಆ್ಯಡ್ ಮಾಡೋಣ. ಇದರಲ್ಲಿರುವ ಸಕ್ಕರೆಯನ್ನು ಕರಗಿಸಲು ನಾವಿಲ್ಲಿ ಹಾಟ್ ವಾಟರನ್ನು ಯೂಸ್ ಮಾಡೋಣ. ಸೊ ಇಲ್ಲಿ ನಾನು 3 ಟೇಬಲ್ ಸ್ಪೂನರಷ್ಟು ನೀರನ್ನು ತಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಯಾಟರ್ ತುಂಬ ಗಟ್ಟಿಯಾಗಿ ಆಗಬಾರ್ದು, ಹಾಗಂತ ತುಂಬ ನೀರಾಗೂ ಆಗಬಾರ್ದು. ಇದು ಲೂಸ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ನಿಮ್ಮ ಹತ್ರ ವಿಸ್ಕ್ ಇದ್ದರೆ ಚೆನ್ನಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಪೂನ್ ಮತ್ತು ಚಿಕ್ಕ ಬೌಲಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಗಟ್ಟಿಯಾಗಿದ್ದರೆ ನೀವು ಒಂದು ಸ್ಪೂನು ಹಾಟ್ ವಾಟರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ತಗೊಂಡಿದ್ದೀನಿ. ಯಾವುದೇ ರೀತಿಯ ಫಿಲ್ಟರ್ ಕಾಫಿ ಪೌಡರನ್ನು ತಗೋಬಾರ್ದು. ನಿಮ್ಮ ಮನೆಯಲ್ಲಿರುವ ಬ್ರೂ, ಸನ್ರೈಸ್ ಹಾಗೂ ನೆಸ್ಕೆಫೆ ಕಾಫಿ ಪೌಡರನ್ನು ಯೂಸ್ ಮಾಡ್ಬೋದು. ಶುಗರ್ ಚೆನ್ನಾಗಿ ಕರಗಿದರೆ ಕಾಫಿ ತುಂಬ ಟೇಸ್ಟ್ ಆಗಿರುತ್ತೆ, ಇಲ್ಲ ಅಂದರೆ ಕಹಿ ಕಹಿಯಾಗಿ ಇರುತ್ತದೆ. ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 10 ಮಿನಿಟ್ಸಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಸ್ಮೂತ್ ಬ್ಯಾಟರ್ ಆಗಿ ರೆಡಿ ಆಗಿದೆ. ಸೊ ಇನ್ನೊಂದು ಸ್ವಲ್ಪ ಜಾರುವ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸೊ ಈಗ ನಮ್ಮ ಬ್ಯಾಟರ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಹಾಗೂ ಇನ್ನೊಂದು ಸ್ವಲ್ಪ ಕಲಿಸ್ಕೊಳ್ಳೋಣ ನಾವಿದನ್ನು. ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ತುಂಬ ಗಟ್ಟಿಯಾಗಿರಬಾರ್ದು, ಹಾಗಂತ ತುಂಬ ತೆಳುವಾಗಿರಬಾರ್ದು. ಸ್ಮೂತ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಸೊ ಇದರಲ್ಲಿರುವ ಶುಗರ್ ಎಲ್ಲ ಕರಗೋವರೆಗೂ ನಾವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ತುಂಬ ಸ್ಮೂತಾಗಿ ಆಗಬೇಕು, ಆಗ ನಮ್ಮ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ಫಿಲ್ಟರ್ ಕಾಫಿಯಲ್ಲಿ 50% ಕಾಫಿ ಹಾಗೂ 50% ಚಕೋರಿ ಇರುವುದರಿಂದ ನಾವು ಬ್ಯಾಟರ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಈ ಬ್ಯಾಟರನ್ನು ನಾನು 20 ಮಿನಿಟ್ಸ್ ಚೆನ್ನಾಗಿ ಬೀಟ್ ಮಾಡಿಕೊಂಡೆ. ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿಯಾಗಿ ಬಂದಿದೆ. ಈ ಬ್ಯಾಟರ್ ಇಬ್ಬರಿಗೆ ಸಾಕಾಗುತ್ತದೆ. ನಾನಿಲ್ಲಿ 1 ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ. ಈಗ 1 ಗ್ಲಾಸ್ ತಗೊಂಡು ಅದಕ್ಕೆ 3/4 ಹಾಲನ್ನು ಹಾಕ್ಕೊಳ್ಳೋಣ. ಈ ಹಾಲಿಗೆ 1 ಟೇಬಲ್ ಸ್ಪೂನಷ್ಟು ಶುಗರನ್ನು ಹಾಕ್ಕೊಂಡು ಚೆನ್ನಾಗಿ ಕಾಯಿಸಿ ಕೂಲ್ ಆದ ಮೇಲೆ ನಾನು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ. ಸೊ 3/4 ಹಾಕ್ಕೊಂಡು ಇದಕ್ಕೆ ಐಸ್ ಕ್ಯೂಬ್ಸನ್ನು ಆ್ಯಡ್ ಮಾಡೋಣ. ಇದು ಹಾಟ್ ಕಾಫಿ ಅಲ್ಲ, ಕೋಲ್ಡ್ ಕಾಫಿ. ಈಗ
ಇದಕ್ಕೆ ನಾವು ಬೀಟ್ ಮಾಡ್ಕೊಂಡಿರುವಂಥ ಬ್ಯಾಟರನ್ನು ಹಾಕೋಣ. ಇದು ಸ್ಮೂತ್ ಕನ್ಸಿಸ್ಟೆನ್ಸಿಯಲ್ಲಿದ್ದಾಗ ಮಾತ್ರ ಮೇಲೆ ಕೂರುತ್ತದೆ. ತುಂಬ ಹಾರ್ಡಾಗಿದ್ದರೆ ಹಾಗೆ ಸಿಂಕ್ ಆಗೋಗುತ್ತೆ. ಹಾಗಂತ ತುಂಬ ತೆಳುವಾಗಿದ್ದರೆ ಹಾಲು ಜೊತೆ ಮಿಕ್ಸ್ ಆಗೋಗುತ್ತೆ. ಈ ಬ್ಯಾಟರ್ ಹಾಲಿನ ಮೇಲೆ ಫ್ಲೋಟ್ ಆಗುವಂಥ ಕನ್ಸಿಸ್ಟೆನ್ಸಿಗೆ ನಾವಿದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ಸ್ಮೂತಾಗಿದ್ದರೆ ಹಾಲಿನ ಮೇಲೆ ಕರೆಕ್ಟಾಗಿ ಇರುತ್ತದೆ. ಈ ಕಾಫಿ ನೀವು ಈಚೆ ಎಲ್ಲಾದರೂ ಟ್ರೈ ಮಾಡಿದರೆ 100ಇಂದ 150 ಚಾರ್ಜ್ ಮಾಡ್ತಾರೆ. ಅದರ ಬದಲು ನೀವೇ ಮನೆಯಲ್ಲಿ ಇಷ್ಟು ಟೇಸ್ಟಿಯಾಗಿರೋ ಕಾಫಿ ಟ್ರೈ ಮಾಡ್ಬೋದು. ಸೊ ನಮ್ಮ ಕಾಫಿ ಇಲ್ಲಿ ರೆಡಿಯಾಗಿದೆ. ನಾನಿಲ್ಲಿ ಡಾರ್ಕ್ ಚಾಕ್ಲೇಟಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಈ ಥರ ಒಂದು ಕಾಫಿ ಮಾಡಿಕೊಟ್ರೆ ತುಂಬಾ ಸಂತೋಷ ಪಡ್ತಾರೆ. ನೋಡಿ, ಇಲ್ಲಿ ಕೆಳಗಡೆ ಹಾಲು ಹಾಗೂ ಮೇಲೆ ಚಾಕ್ಲೇಟ್ ಇರುವುದನ್ನು ಡಾಲ್ಗೋನಾ ಕಾಫಿ ಅಂತ ಹೇಳ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕಾಫಿ. ಬೇಕಾದರೆ ನೀವು ನಟ್ಸನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಮನೆಯಲ್ಲಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಇಷ್ಟು ಟೇಸ್ಟಿಯಾದ ಕಾಫಿಯನ್ನು ಹೇಗೆ ತಯಾರಿಸ್ಕೋಬೇಕು ಅಂತ. ಸೊ ನೀವೇನಾದರೂ ಮನೆಯಲ್ಲಿ ಡಿಫ್ರೆಂಟಾಗಿ ಕಾಫಿ ಟ್ರೈ ಮಾಡಬೇಕು ಅಂದ್ಕೊಂಡ್ರೆ ಈ ಥರ ಟೇಸ್ಟಿಯಾಗಿರೋ ಡಾಲ್ಗೋನಾ ಕಾಫಿಯನ್ನು ಟ್ರೈ ಮಾಡ್ಬೋದು. ಇನ್ಫ್ಯಾಕ್ಟ್ ಈ ಡಾಲ್ಗೋನಾ ಕಾಫಿಯಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೂ ನ್ಯೂಟ್ರಿಷನ್ಸ್ ಇರುತ್ತದೆ. ಇದು ನಿಮ್ಮ ಡೈಜೆಷನ್ ಪ್ರಾಸೆಸ್ಸನ್ನು ಈಸಿ ಮಾಡಲು ಸಹಾಯ ಮಾಡುತ್ತದೆ. ಈ ಡಾಲ್ಗೋನಾ ಕಾಫಿ ಬೆಸ್ಟ್ ಎಂಜಾಯ್ಡ್ ಆಸ್ ಎ ಟ್ರೀಟ್. ಹಾಗಂತ ನೀವು ನಿಮ್ಮ ರೆಗ್ಯುಲರ್ ಕಾಫಿ ಜೊತೆ ಇದನ್ನು ರೀಪ್ಲೇಸ್ ಮಾಡಬೇಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸಿಂದ ತುಂಬ ಸಿಂಪಲ್ಲಾಗಿ ಈ ಟೇಸ್ಟಿಯಾದ ಕಾಫಿ ಹೇಗೆ ಮಾಡ್ಕೊಳೋದು ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್